ಓಕೆ, ಒಬ್ಬೊಬ್ರು ಒಂದೊಂದು ರೀತಿಯಾದಂಥ ಹೇಳಿಕೆ ಕೊಡ್ತಾ ಇದ್ದಾರೆ. ಅದರಲ್ಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರದೀಪ್ ಈಶ್ವರ್ ಅವರು ಬಿಜೆಪಿಯವರು ಕೇರಳದಲ್ಲಿ ಎಲೆಕ್ಷನ್ಗೆ ದುಡ್ಡು ಕೇಳಿದ್ರಂತೆ CJ ರಾಯ್ ಅವ್ರ ಹತ್ರ. ಆದರೆ ಅವರು ದುಡ್ಡು ಕೊಡೋದಕ್ಕೆ ನಿರಾಕರಿಸಿದ್ರು. ಹೀಗಾಗಿ ಅವ್ರ ಮೇಲೆ ಟಾರ್ಚರ್ ಮಾಡ್ತಾ ಇದ್ರು. ಹೀಗಾಗಿ ಅವರು ಸುಸೈಡ್ ಮಾಡ್ಕೊಂಡ್ರೋ ಅಥವಾ ಗುಂಡು ಹಾರಿಸಲಾಯಿತೋ ಅನ್ನೋದ್ರ ಬಗ್ಗೆ ತನಿಖೆಯಿಂದ ಎಲ್ಲ ಹೊರಗಡೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಮತ್ತು ಪೊಲಿಟಿಕಲ್ ವೆಂಡೆಟಾದೊಂದಿಗೆ ನಡೆಯುತ್ತಿರುವಂಥ ಕೆಲವೊಂದು IT ED ರೇಡ್ಗಳು ಮತ್ತು ಸ್ಪೆಸಿಫಿಕ್ ಆಗಿ ಪಿಕ್ ಆ್ಯಂಡ್ ಚೂಸ್ ಮಾಡಿ ಉದ್ಯಮಿಗಳನ್ನು ಹರಾಸ್ ಮಾಡ್ತಾ ಇರೋದು, ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ JDS ವಕ್ತಾರರಂಥ ರಿಷಿಕ್ ಗೌಡ್ರು. ರಿಷಿಕ್ ಅವರೇ, ತಮಗೆ ಸ್ವಾಗತ. ಇನ್ನು BJP ವಕ್ತಾರರಂಥ ಕಾಂತಿ ಶೆಟ್ಟಿ ಮೇಡಮ್ ಜಾಯ್ನ್ ಆಗಿದ್ದಾರೆ. ಮೇಡಮ್, ತಮಗೂ ಸ್ವಾಗತ. ಕಾಂಗ್ರೆಸ್ ವಕ್ತಾರರಂಥ ದರ್ಶನ್ ಜಾಯ್ನ್ ಆಗಿದ್ದಾರೆ. ದರ್ಶನ್ ಅವರೇ, ತಮಗೂ ಸ್ವಾಗತ. ಇನ್ನು ಹಿರಿಯ ಮನೋವೈದ್ಯರಂಥ ಡಾಕ್ಟರ್ ದಿವ್ಯಾ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ತಮಗೂ ಕೂಡ ಸ್ವಾಗತ. ಮೇಡಮ್, ಕಾಂತಿ ಶೆಟ್ಟಿ ಮೇಡಮ್, BJP ಕೇರಳ ಎಲೆಕ್ಷನ್ಗೆ CJ ರಾಯ್ ಅವ್ರ ಹತ್ರ ದುಡ್ಡು ಕೇಳಿತ್ತಂತೆ, ಅವ್ರು ಕೊಡಲ್ಲ ಅಂದರಂತೆ. ಕೇರಳದಲ್ಲಿರುವಂತಹ ಇತರೆ ಪಾರ್ಟಿಯವರಿಗೆ ಇವರು ಫಂಡಿಂಗ್ ಮಾಡ್ತಾ ಇದ್ರಂತೆ. ಹೀಗಾಗಿ ಅವರನ್ನು ಸತತವಾಗಿ ಹರಾಸ್ ಮಾಡ್ತಾ ಇದ್ರು. IT ಅಧಿಕಾರಿಗಳನ್ನು ಮುಂದೆ ಬಿಟ್ಟು ಕೇಂದ್ರ ಸರ್ಕಾರ ಅಥವಾ BJP ಅವ್ರಿಗೆ ಟಾರ್ಚರ್ ಮಾಡ್ತು. ಈ ಟಾರ್ಚರನ್ನು ತಡ್ಕೊಳಕ್ಕಾಗದೆ ಅವರು ಸುಸೈಡ್ ಮಾಡ್ಕೊಂಡ್ರು. ಪ್ರದೀಪ್ ಈಶ್ವರ್ ಹೇಳಿರುವಂತ ಮಾತಿದು ಎಲ್ಲರ ಟೋನು ಒಂದೇ ತರ ಇದೆ. ಈ ಪರ್ಟಿಕ್ಯುಲರ್ ಏನಿಲ್ಲ, ಎಲ್ಲರ ಟೋನು ಹರಾಸ್ಮೆಂಟ್ ಬಗ್ಗೆ. ಇವನ್ ಮೋಹನ್ ದಾಸ್ ಪೈ ಅವರು ಕೂಡ ಅದನ್ನೇ ಮಾತಾಡಿದ್ದಾರೆ. ಯಾಕೆ ಉದ್ಯಮಿಗಳನ್ನ ಅಷ್ಟು ಟಾರ್ಚರ್ ಮಾಡಲಾಗುತ್ತೆ, ಯಾಕೆ ಟಾರ್ಚರ್ ಮಾಡಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾಲು ಸಾಲು ಘಟನೆಗಳನ್ನ ನೋಡಿ. CJ ರಾಯ್ ಅವರು ಒಂದು ಸಾವಿರಾರು ಜನರಿಗೆ ಕೆಲಸ ಕೊಟ್ಟಿರುವಂತಹ ಒಂದು ವ್ಯಕ್ತಿ. ಅವ್ರು ಈ ಥರ ಆಗಬಾರ್ದಿತ್ತು, ಆಗಿದೆ. ಯಾವುದೇ ಒಂದು ವಿಷಯ ಈ ಥರ ಆದಾಗ ಅನೇಕ ಈ ಥರ ಮಾತುಗಳು ಬರೋದು ಸಹಜ. ಪ್ರತ್ಯಾರೋಪಗಳು, ಆರೋಪಗಳು, ರಾಜಕೀಯ ಎಲ್ಲರೂ ಮಾತಾಡೋದು ಸಹಜ. ಆದರೆ ಅದನ್ನು ಏನು ಅಂತ ತಿಳ್ಕೊಬೇಕಂದ್ರೆ ಒಂದು ಕರೆಕ್ಟ್ ಆದ ಒಂದು ಏನು ತನಿಖೆ ಆಗಬೇಕು. ಅದಾದಮೇಲೆ ವಿಷಯ ಏನು ಅಂತ ಗೊತ್ತಾಗುತ್ತೆ, ಒಂದನೇದು. ಎರಡನೇದು, ಇಲ್ಲಿ ಆಗಿರೋದು IT ರೈಡ್. CJ ರಾಯ್ ಅವರು ನನಗೆ ಇಲ್ಲಿ ಓದಿರೋ ಪ್ರಕಾರ 12ನೇ ಬಾರಿ ಈ ಥರ ರೈಡ್ನ ಎದುರಿಸಿದ್ದಾರೆ, ಮೊದಲ ಬಾರಿ ಅಲ್ಲ. ನಮ್ಮ ಈ ಇಡೀ ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲೇ ಇದುವರೆಗೆ ಒಂದು ಅಧಿಕಾರಿಗಳು ಸುಸೈಡ್ ನೋಟು, ಡೆತ್ ನೋಟು ಬರ್ದಿಟ್ಟು ಸತ್ತಿರೋರು ಒಂದು 18 ಜನ ಇದ್ದಾರೆ ಸರಿ ಸುಮಾರು. ನಾನು ಅದರ ಬಗ್ಗೆ ಹೋಗ್ತಾ ಇಲ್ಲ. ಆದರೆ ಇಡೀ ಇತಿಹಾಸದಲ್ಲಿ IT ರೈಡಿಗೆ ಮನನೊಂದು ಆತ್ಮಹತ್ಯೆ ಅಂತ ಯಾವತ್ತಾದ್ರೂ ಆಗಿದ್ದು ಇದೆಯಾ? ಇದುವರೆಗೆ ಇದೆಯಾ? ಕಾಂತಿ ಶೆಟ್ಟಿ ಮೇಡಮ್, ಮೊದಲೆಲ್ಲ ಎಷ್ಟರ ಮಟ್ಟಿಗೆ ನೈತಿಕತೆ ಅನ್ನೋ ಪ್ರಶ್ನೆ ಕಾಡ್ತಿತ್ತಂದ್ರೆ IT ರೇಡ್ ಆಗಿದೆ, ED ರೇಡ್ ಆಗಿದೆ ಅಂತಂದ್ರೆ ಅವರು ಈ ಸಮಾಜದ ಮಹಾನ್ ಪಾಪಿ ಅನ್ನೋ ತರದಲ್ಲಿ ಒಂದು ಈ ನಮ್ಮ ವ್ಯವಸ್ಥೆಯಲ್ಲಿ ಇತ್ತು. IT ರೇಡ್ ಆಗ್ಬಿಟ್ಟಿದೆ ಅಂತೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಮಹಾನ್ ಭ್ರಷ್ಟ ಅಂತೆ, ಮಹಾನ್ ಕಳ್ಳ ಅಂತೆ ಅನ್ನೋ ತರದಲ್ಲಿ ಇತ್ತು ಒಂದು ಭಾವನೆ ಮೊದಲು. ಬಟ್ ಈಗ ಆ ಭಾವನೆ, ಆ ದೃಷ್ಟಿ ಇಲ್ಲ. ಯಾಕೆ ಅಂತಂದರೆ ರಾಜಕೀಯ ಪ್ರೇರಿತ ದಾಳಿಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಅವನು ಕಾಂಗ್ರೆಸ್ ಸಪೋರ್ಟರ್, ಅದಕ್ಕೆ ಅವನ ಮೇಲೆ ರೇಡ್ ನಡೆದಿದೆ. ಅವನು ಇನ್ಯಾವುದೋ ಪಕ್ಷದ ಸಪೋರ್ಟರ್, ಅದಕ್ಕೆ ಅವನ ಮೇಲೆ ರೇಡ್ ನಡೆದಿದೆ. ಆಮೇಲೆ ಇಲ್ಲಿಯವರೆಗೆ ನಡೆದಿರುವಂಥ ರೇಡ್ಗಳನ್ನು ನೋಡಿದರೆ BJP ಪಾರ್ಟಿಯ ನಾಯಕರಿಗಿಂತ ಜಾಸ್ತಿ ಪ್ರತಿಪಕ್ಷಗಳ ನಾಯಕರುಗಳ ಮನೆಗಳ ಮೇಲೆ ಮತ್ತು ಅವರ ಆಫೀಸ್ಗಳ ಮೇಲೆ ದಾಳಿ ನಡೆದಿದೆ, ಎಸ್ಪೆಷಲಿ ಚುನಾವಣಾ ಸಂದರ್ಭದಲ್ಲಿ. ಹಾಗಾಗಿ ಈಗ ಆ ಒಂದು ನೈತಿಕತೆ, ಆ ಒಂದು ಭಯ ಅನ್ನೋದು ಸರಳ ಆಗೋಗಿದೆ ಪೊಲಿಟಿಕಲ್ ಲೀಡರ್ಸ್ಗೆ. ಬಟ್ 12 ಬಾರಿ IT ರೇಡ್ ನಡೆದಿದೆ ಅಂತ ತಾವೇ ಹೇಳ್ತಾ ಇರೋದ್ರಿಂದ 12 ಬಾರಿ ಸತತ ಅವರನ್ನು ಗ್ರಿಲ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂದಂಗಾಯಿತು. ಇವಾಗ ನೀವು ಹೇಳಿರುವ ಪ್ರಶ್ನೆಗೆ ಉತ್ತರವಾಗಿ ಹೇಳಬೇಕಂದ್ರೆ, ಒಂದು ಸಾಮಾನ್ಯವಾಗಿ ವೀಕ್ಷಕರು ಇದನ್ನು ಒಪ್ಕೋತಾರೆ ಅಂತ ಅಂದ್ಕೋತೀನಿ. ಒಂದು IT ರೈಡ್ ಅಂತ ಬಂದಾಗ IT ಅವ್ರು ಬಂದು ನಮ್ಗೆ ಏನು ಕೇಳ್ತಾರೆ? 100 ರೂಪಾಯಿ ನೀವು ಇನ್ಕಮ್ ಮಾಡಿದ್ದೀರಾ, ನಿಮ್ಗೆ 100 ರೂಪಾಯಿ ನಿಮಗೆ ಪ್ರಾಫಿಟ್ ಬಂದಿದೆ, ಅದರಲ್ಲೊಂದು 22 ರೂಪಾಯಿ ಕಟ್ಟಿ ಅಥವಾ 30 ರೂಪಾಯಿ ಕಟ್ಟಿ ಆ ಸ್ಲ್ಯಾಬ್ ಮೇಲೆ ಇರುತ್ತೆ.
ಇಲ್ವಾ? ನಡೆದಿರೋದನ್ನ ನೋಡಿದ್ದೀರಾ? ಅಲ್ಲ ಒಂದು ಎಕ್ಸ್ಪೀರಿಯನ್ಸ್ ಇದೆಯಾ? ಒಂದ್ ನಿಮಿಷ, ನಾನು ಎಕ್ಸ್ಪೀರಿಯನ್ಸ್ ಇಲ್ಲ, ಒಂದ್ ನಿಮಿಷ ಇಷ್ಟು ಆದಾಯಕ್ಕೆ ಮೀರಿ ನೀವು ಕಳಿಸಿದೀರಾ? ಇಲ್ಲ ಅಲ್ಲ ಇರ್ಬೋದು, ಅದನ್ನೇ ನಾನು ಹೇಳಕ್ ಹೋಗ್ತೀನಿ. ಜನ ಮೆಡಿಸನ್ ತಗೊಳ್ಳೋದಕ್ಕೂ ಟೈಮ್ ಕೊಡಲ್ಲ ಮೇಡಮ್, ನಾನು ಅದರ ಬಗ್ಗೆನೇ ಬರ್ತೀನಿ. ಟೈಮ್ ಕೊಡಲ್ಲ, ಟಾಯ್ಲೆಟ್ ಹೋಗಕ್ ಬಿಡಲ್ಲ ಅಂತ ಆಪಾದನೆ ಮಾಡಿದ್ದಾರೆ. ಮೇಡಮ್, ನಾನು ಅದಕ್ಕೆ ಒಂದು 30 ಸೆಕೆಂಡ್ ಕೊಡಿ, ನನಗೆ 30 ಸೆಕೆಂಡ್ ಕೊಡಿ. ನಾನು ಹೇಳಿದಿಷ್ಟೇ, ಒಂದು 100 ರೂಪಾಯಿ ಸಂಪಾದನೆ ಮಾಡಿದೀರಾ, ನಿಮ್ಮ ಹತ್ರ ಪ್ರಾಫಿಟ್ ಇದೆ ಅಂದ್ರೆ 22 ಕಟ್ಟಬೇಕು, ಇಲ್ಲ 30 ಕಟ್ಟಬೇಕು. ಅವ್ರು ಬರೋ ಮೊದಲೇ ಇದು ಸಾಮಾನ್ಯ ಮನುಷ್ಯನಿಗೆ ನಮ್ಮ ಒಂದು IT ಆಕ್ಟ್ ಏನಿದೆ, ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಯಾರು ಸಾವಿರಾರು ಕೋಟಿ ದುಡಿಯುವವರಿಗೆ ಇದು ಗೊತ್ತಿರುವಂಥದ್ದು. ಇಷ್ಟು ಅಕೌಂಟ್ ಬಂದ್ರೆ ನಾವು ಇಷ್ಟು ಕೊಡಬೇಕು ಅನ್ನೋದು ಇದು ನಾರ್ಮಲ್. ಅವ್ರು ಬರೋ ಮೊದಲೇ ಇದು ಅವರು IT ರೈಡ್ ಒಂದು ಆಗ್ಬೇಕು ಅಂದ್ರೆ, ಒಂದು ಸೆಕೆಂಡ್ ಬಿಡಿ, IT ರೈಡ್ ಒಂದು ಆಗ್ಬೇಕಂದ್ರೆ ಸಡನ್ ಆಗಿ ಯಾರೋ ಎಲೆಕ್ಷನ್ ದುಡ್ಡು ಕೇಳಿದ್ರು ಹೋಗಿ IT ರೈಡ್ ಮಾಡೋದಲ್ಲ. ಅದಕ್ಕೆ ಅದರದ್ದೇ ಆದ ಪ್ರೊಸೀಜರ್ ಇದೆ. IT ರೈಡ್ ಸುಮ್ಮನೆ ಬಂದು ರೈಡ್ ಅಂತ ಮಾಡೋಕ್ಕಾಗಲ್ಲ. ಅಥವಾ ಅವರು ಕಟ್ಟಿರಲ್ಲ, ಅಥವಾ ಅವ್ರಿಗೆ ನೋಟಿಸ್ ಬಂದಿರುತ್ತೆ, ಅವರಿಗೆ ವಿಶೇಷವಾದ ನೋಟಿಸ್ಗಳು, ಸ್ಪೆಷಲ್ ನೋಟಿಸ್ ಅಲ್ಲಿ ಕ್ಲೀನ್ ಆಗಿ ಇಷ್ಟು ಕಟ್ಟಿರ್ತಾರೆ, ಇಷ್ಟು ನಿಮ್ದು ಇನ್ಕಮ್ ಇದೆ, ನೀವು ಕಟ್ಟಿಲ್ಲ ಅನ್ನೋದಿದೆ. ನಾವು ನಾರ್ಮಲ್ ಆಗಿ ಹೇಳ್ತಾ ಇರೋದು, ನಾವು ಪರ್ಟಿಕ್ಯುಲರ್ ಕೇಸ್ ಅಂತ ಹೇಳ್ತಾ ಇಲ್ಲ, ಸಾಮಾನ್ಯವಾಗಿ ಇದು ನಡೀತಾ ಇರೋದು. ಈ ತರ ಇರುವಾಗ ಜಗತ್ತಿನಲ್ಲಿ ಅಥವಾ ನಮ್ಮ ಇಡೀ ದೇಶದಲ್ಲಿ ಅಥವಾ ಇಡೀ ಕರ್ನಾಟಕದಲ್ಲಿ ಯಾವತ್ತೂ IT ರೈಡಿಗೆ ಯಾರೂ ಈ ಥರ ಸುಸೈಡ್ ಮಾಡದ ಇತಿಹಾಸ ಇಲ್ಲ. ಅಥವಾ IT ರೈಡಲ್ಲಿ ಅಥವಾ ಅಲ್ಲಿ ಏನಾದರೂ ಒಳಗಡೆ ಅವ್ರು ಏನಾಗಿದೆ ನಮಗೆ ಗೊತ್ತಿಲ್ಲ. ಅವರೇ ಹೇಳಿದಂಗೆ, ನಾನೀಗ ಓದಿದಂಗೆ ಅವ್ರದ್ದು ಸೌಂಡ್ ಪ್ರೂಫ್ ಗ್ಲಾಸ್ ಅವರು ಹಾಕ್ಕೊಂಡಿದ್ರಂತೆ, 20 ನಿಮಿಷ ಯಾವ ಸೌಂಡು ಬಂದಿಲ್ಲ ಅಂತೆ. ಆಮೇಲೆ ಅವರು ಒಳಗೆ ಹೋಗಿದ್ದಾರೆ. ಏನಾಗಿದೆ ನಾವು ನೋಡಿ, ಕರ್ನಾಟಕದ ಪೊಲೀಸರು ಇದ್ದಾರೆ, ಅದನ್ನ ನೋಡಿ ಅವ್ರು ಏನಾದ್ರು ಕೊಡ್ತಾರ, ತನಿಖೆ ಆಗಿದೆ, ಅದಾದ್ಮೇಲೆ ಗೊತ್ತಿರುತ್ತೆ. ಅಥವಾ IT ರೇಡ್ ಯಾಕಾಗತ್ತೆ ಅವರೇನಾದ್ರೂ ಕೇಳಿ. ಈಗ ಆದಾಯಕ್ಕೂ ಮೀರಿ ಆಸ್ತಿ ಗಳಿಸಿದರೆ, ಆದಾಯಕ್ಕೂ ಮೀರಿ ನೀವು ಹಣ ಗಳಿಸಿದರೆ ಮತ್ತು ಆರ್ಥಿಕ ಅಕ್ರಮಗಳನ್ನ ಎಸಗಿದರೆ ಈ ತರ ಸ್ವಾಯತ್ತ ಸಂಸ್ಥೆಗಳು ಕಣ್ಗಾವಲು ಇದ್ದೇ ಇರುತ್ತೆ. ಬಟ್ ನೀವು ಹೇಗೆ IT ರೇಡ್ ಮಾಡ್ತಾ ಇದ್ದೀರಿ? IT ರೇಡ್ ನಡೆಸುವ ಸಂದರ್ಭದಲ್ಲಿ ಅಲ್ಲಿ ಒಳಗಡೆ ಏನ್ ನಡೆಯುತ್ತೆ? ಆ ಹರಾಸ್ಮೆಂಟ್ ಬಗ್ಗೆ ಮೋಹನ್ ದಾಸ್ ಪೈ ಅವರು ಅದನ್ನ ಮಾತಾಡಿದ್ದಾರೆ. ಈಗ ನಾವು ನಮ್ಮ ಮೇಲೆ ನಿಮ್ಮ ಮೇಲೆ IT ರೇಡ್ ನಡೆದಿಲ್ಲ, ಆದ್ರಿಂದ ನಮ್ಗೆ ಗೊತ್ತಿಲ್ಲ ಹೇಗೆ ಒಳಗಡೆ ದರ್ಶನ್. IT ರೇಡ್ ಅನ್ನೋದು ನೀವು ಆರ್ಥಿಕ ಅಕ್ರಮಗಳ ಅಡಿಯಲ್ಲಿ ಬರುತ್ತೆ. ಸೊ ಅಕ್ರಮಗಳನ್ನು ಎಸಗಿದಾಗ ಈ ರೀತಿಯಾದಂತಹ ಸಂಸ್ಥೆಗಳು ರೇಡ್ ಮಾಡೋದು ಮತ್ತು ಇಂತಹ ತನಿಖೆಗಳು ನಡೆಯೋದು ಸರ್ವೇ ಸಾಮಾನ್ಯ. ಈಗ ನೀವು ಸಮುದ್ರಕ್ಕೆ ಕೇಳೋದ ಮೇಲೆ ಈಜಬೇಕು ಇಲ್ಲ ಮುಳುಗಬೇಕು, ಅದರ ಪರಿಜ್ಞಾನ ನಿಮಗಿದ್ದೇ ಇರುತ್ತೆ. ಆದರೆ ಈ ಥರದ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ ತೆಗೆದುಕೊಳ್ಳೋದಕ್ಕೆ ತಾನೆಸಗಿದ ಅಕ್ರಮ ಕಾರಣವೋ, IT ಅಧಿಕಾರಿಗಳ ಹರಾಸ್ಮೆಂಟ್ ಕಾರಣವೋ, ಅಥವಾ ತನ್ನ ಸಾಮ್ರಾಜ್ಯದಲ್ಲಿ ಇರಬಹುದಾದಂಥ ಕಾಣದ ಕೈಗಳ ಕೈವಾಡವೋ, ಭಾಳಷ್ಟು ವಿಚಾರಗಳಿವೆ ಈ ಒಂದು ಸಾವಿನ ಸುತ್ತ. ತಾವೇನು ಹೇಳ್ತೀರಿ ಮೇಡಮ್? ಈ ITD CBI ರೇಡ್ಗಳು ಏನು ನಡೀತಾ ಇದೆ ಅದರಲ್ಲಿ ನಾವು 2 ಆ್ಯಂಗಲಲ್ಲಿ ನೋಡಬೇಕು. ಒಂದು ಉದ್ಯಮಿಗಳು, ಮತ್ತಿನ್ನೊಂದು ರಾಜಕಾರಣಿಗಳು. 2014ರಿಂದ ಇಲ್ಲಿ ತನಕ 5297 IT ರೇಡ್ಗಳು ನಡೆದಿದೆ. ಪೊಲಿಟಿಕಲಿ ನಾವು ನೋಡಬೇಕಂದ್ರೆ ಮೇಡಮ್ 95% ಅದು ವಿರೋಧ ಪಕ್ಷದವ್ರ ಮೇಲೆ ಸಕ್ರಿಯವಾಗಿ ನಡೀತಾ ಬಂದಿರತಕ್ಕಂಥ ವಾಸ್ತವತೆ. ಮೇಡಮ್ ಹೇಳ್ತಾ IT ರೇಡಿಗೆ ಯಾರಾದರೂ ಹೆದರಿ ಇಲ್ಲಿ ತನಕ ಯಾರೂ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅಂದರು. ಮೇಡಮ್, ಕರ್ನಾಟಕ ಗರ್ವದಿಂದ ಹೇಳುವಂಥ ಸಿದ್ಧಾರ್ಥ ಅನ್ನುವಂತಹ ಉದ್ಯಮಿ ಸುಮಾರು 50,000 ಜನಕ್ಕೆ ಉದ್ಯೋಗ ಕೊಟ್ಟಂಥವ್ರು ಇವತ್ತು ಮಲೆನಾಡು ಭಾಗದಲ್ಲಿ ಏನಾದರೂ ರೈತಾಪಿ ವರ್ಗದವರು ಎದೆ ತಟ್ಟಿ ಬದುಕ್ತಾ ಇದ್ದಾರೆ ಅಂತಂದರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದರೆ ಅದರ ಹಿಂದೆ ಅವ್ರ ಮೇಲೆ IT ರೇಡ್ ಆಯಿತು, ಅವ್ರ ಅಕೌಂಟ್ಗಳು ಫ್ರೀಸ್ ಆಗಿತ್ತು, ಅವರ ಒಂದು 50,000 ಜನಕ್ಕೆ ಬದುಕೊಟ್ಟಂತ ಆ ಉದ್ಯಮಿ ಆತ್ಮಹತ್ಯೆ ಮಾಡ್ಕೊಂಡು ಮನುಷ್ಯತ್ವ ಇಟ್ಕೊಂಡು ಅವ್ರು ಯಾರೇ ಆಗಿರ್ಲಿ, ನಾನು ಏನ್ ಹೇಳಿದೆ, ಇತಿಹಾಸದಲ್ಲಿ ಯಾರಾದ್ರೂ ಡೆತ್ ನೋಟ್ ಬರೆದಿದ್ದಾರಾ?